ಎಲ್ಲ ಚೆನ್ನಾಗಿದ್ದೀನಿ. ನಮ್ಮ ಮತ ನೀಡಿಬಿಟ್ಟು, ನಮ್ಮ ಬೂತಲ್ಲಿ ಮತ ನೀಡಿಬಿಟ್ಟು ಇವತ್ತು ನಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ನಮ್ಮ ಮೈಸೂರು ಕೊಡಗು ಕ್ಷೇತ್ರದ ಇಡೀ ನಾಡಿನ ಸಮಸ್ತ ಜನತೆಗೆ ಬಂದು ತಮ್ಮ ಮತದಾನ ಮಾಡೋದು, ತಮ್ಮ ಅಭಿಪ್ರಾಯ ಆಕಾಂಕ್ಷೆಗಳು ಮತದ ಮೂಲಕ ವ್ಯಕ್ತಪಡಿಸಬೇಕು ಅಂತ ಮನವಿ ಮಾಡ್ತೀನಿ. ಎಲ್ಲರೂ ಬಂದು ದೊಡ್ಡ ಸಂಖ್ಯೆಯಲ್ಲಿ ಮತದಾನ ಮಾಡುವಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ತಕ್ಕಂತೆ ನಾವೆಲ್ಲರೂ ಕೆಲಸವನ್ನು ಮಾಡಬೇಕು. ನಮ್ಮ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಭಾಳ ಒಂದು ಒಳ್ಳೆಯ ವಾತಾವರಣ. ಚುನಾವಣೆ ಹಬ್ಬದ ಇವತ್ತು ವಿಜಯದಶಮಿನೇ ಇವತ್ತು. ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಬಂದು ತಮ್ಮ ಮತದಾನದ ಮೂಲಕ ಈ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಯುವ ಮತದಾರರಿಗೆ ನನ್ನ ಶುಭಾಶಯಗಳು. ಮೊದಲನೇ ಬಾರಿಗೆ ತಾವು ತಮ್ಮ ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸಿದ್ದೀರ ತಮ್ಮ ಮತದ ಮೂಲಕ. ಎಲ್ಲರಿಗೂ ವಿಶೇಷ ಶುಭಾಶಯಗಳು. ದೊಡ್ಡ ಸಂಖ್ಯೆಯಲ್ಲಿ ನೀವು ಕೂಡ ಬಂದು ತಮ್ಮ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವತ್ತು ನಿಮಗೂ ಕೂಡ ಪಾತ್ರ ಇದೆ, ಅದು ಬಂದು ಭಾಗವಹಿಸಿ. ಸರ್, ಎಲ್ರಿಗೂ ಇರ್ತಕ್ಕಂಥ ಒಂದು ಟಾಸ್ಕು ಮತದಾನವನ್ನು ಜಾಸ್ತಿ ಮಾಡಬೇಕು, ಅದರ ಪರ್ಸೆಂಟೇಜ್ ಅದಕ್ಕೆ ಏನು ಮಾಡಬೇಕು ಅಂತ, ಇವತ್ತಿಗೆ ಏನಾಗಬೇಕು ಅಂತೇಳಿ ಯಾರ್ಯಾರು ಸಹಕಾರ ಬೇಕು ಅಂತ? ಇಲ್ಲ, ಎಲ್ಲರೂ ಪ್ರತಿಯೊಬ್ಬರು ಅದಕ್ಕೆ ನಾವು ಅವ್ರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆಗಳನ್ನು ಆಗಲೇ ಏರ್ಪಡಿಸಲಾಗಿದೆ. ಸರ್ಕಾರದ ಕಡೆಯಿಂದನೂ ಕೂಡ ನಮ್ಮ ಬೇರೆ ಬೇರೆ ಪಕ್ಷದಲ್ಲೂ ಕೂಡ ಅಭ್ಯರ್ಥಿ ಯಾರ್ಯಾರಿದ್ದಾರೆ, ಇಂಡಿಪೆಂಡೆಂಟ್ ಇರ್ಬೋದು, ಪಕ್ಷದ ವತಿ ಇರ್ಬೋದು, ಎಲ್ಲರೂ ಕೂಡ ಆದಷ್ಟು ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಬಂದು ಮಾಡಬೇಕು ಅಂತಲೂ ಕೂಡ ಭಾಳ ಮನವಿಯನ್ನು ಮಾಡ್ತಾಯಿದ್ದೀವಿ. ಜನರೂ ಕೂಡ ಅವ್ರ ಕಡೆಯಿಂದ ಒಂದು ರೀತಿಯ ಇದು ಕರ್ತವ್ಯ ಆಗಿ ನೋಡಬೇಕಾಗಿ ಕಡ್ಡಾಯವಾಗಿ ಒತ್ತಡವನ್ನು ಚಲಾಯಿಸಬೇಕಾಗಿದೆ. ಶುಭಾಶಯಗಳು. ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವಾಗ ನಮ್ಮದು ಭಾಳ ದೊಡ್ಡ ಪಾತ್ರ. ತಮ್ಮ ಮತದ ಶಕ್ತಿ ಮೂಲಕ ಈ ಎಲ್ಲ ಕೆಲಸ ಆಗಿರೋದು ತಮ್ಮ ಮತದ ಶಕ್ತಿ ಮೂಲಕ. ಸೊ ಇವಾಗ ನಿಮಗೂ ಕೂಡ ಅದು ಒಂದು ಹಕ್ಕು ಲಭ್ಯವಿದೆ. ಬಂದು ಅದನ್ನ ಉಪಯೋಗಿಸಿ ಪ್ರಜಾಪ್ರಭುತ್ವದಲ್ಲಿ ಕೆಲಸವನ್ನು ಮಾಡಿ. ಅದು ಅಭ್ಯರ್ಥಿಯಾಗಿ ವೋಟ್ ಮಾಡೋದೇನೆ. ಅದು ಹಿಂದೇನು ಇದು ಈಗಿನ ವ್ಯವಸ್ಥೆಗೆ ನಾವು ಬೆಂಬಲವನ್ನು ನೀಡಬೇಕಾಗಿದೆ. ಇವತ್ತು ಆ ವ್ಯವಸ್ಥೆಯಲ್ಲೂ ಕೂಡ ನಾವು ಪ್ರತಿನಿಧಿಯಾಗಿ ಅದರಲ್ಲೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಭಾಗವಹಿಸುವಂಥದ್ದು ನಮಗೆ ಅವಕಾಶ ಸಿಕ್ಕಿದೆ. ಸೊ ಆ ನಿಟ್ಟಿನಲ್ಲಿ ಒಂದು ಸಂತೋಷ. ಗೆಲುವಿನ ವಿಶ್ವಾಸದ ಬಗ್ಗೆ ನಾನು ಹೇಳಿದ್ದೀನಿ, ಮೊದಲನೇ ದಿನ ಅಂದರೆ ಇವತ್ತವರೆಗೂ ಫಲಿತಾಂಶ ನಮ್ಮ ಪರವಾಗಿ ಬರುತ್ತೆ ಅಂತ ಕ್ವಾಂಟಿಟೇಟಿವ್ ಆಗಿ ನಮ್ಮ ಮಾಧ್ಯಮದ ಮಿತ್ರರೇ ಹೇಳಬೇಕು. ಇವತ್ತು ಅವ್ರ ದಿನ, ಅವ್ರು ಮಾತಾಡ್ತಾರೆ. ಈ ಮತದಾನ ಮಾಡೋ ಸಂದರ್ಭ 5 ವರ್ಷಕ್ಕೊಂದ್ಸತಿ, ಎಲ್ಲರ ಲೈಫಲ್ಲಿ 5 ವರ್ಷಕ್ಕೊಂದ್ಸತಿ ಬರುತ್ತೆ. ಇದು ನಮ್ಮ ಬಾಕಿ ಕರ್ತವ್ಯ ಜೊತೆ ಈ ಮತದಾನ ಮಾಡೋದಕ್ಕೆ ಕೂಡ ನಮ್ಮ ಕರ್ತವ್ಯ ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರೂ ಬಂದು ನಮ್ಮ ಕೆಲಸ ಏನೇನಿರುತ್ತೋ ಅದ್ರ ಜೊತೆಗೆ ಇದು ನಿಮ್ಮ ಕರ್ತವ್ಯ, ಇದು ನಿಮ್ಮ ಕೆಲಸ ಅಂತ ತಿಳ್ಕೊಂಡು ಎಲ್ಲರೂ ಬಂದು ನಿಮ್ಮ ಇದಕ್ಕೆ ನಮ್ಮ ಇವರು ಅಭ್ಯರ್ಥಿ ಅವ್ರಿಗೆ ಎಲ್ರಿಗೂ ನಿಮ್ಮ ಮತ ಚಲಾಯಿಸಿ ಅಂತ ಹೇಳಿ ನಾನು ನಿಮ್ಗೆ ಇದು ವಿಶೇಷ ಸ್ಪೆಷಲ್ ಎಲೆಕ್ಷನ್ ಸ್ಪರ್ಧೆ ಮಾಡಿದ್ದಾರೆ, ಹೇಗಿದೆ ವಾತಾವರಣ? ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ರೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಅಲ್ಲ, ಇದು ನಿಮ್ಗೆ ಗೊತ್ತಿರೋ ಹಾಗೆ ಇದು ಹೊಸದಿಲ್ಲ. ಆದರೆ ಈಗ ತುಂಬ ವರ್ಷ ಆಗಿದ್ದರಿಂದ ನಾನು ಹೊರಗಡೆ ಬಂದಿರಲಿಲ್ಲ, ಮತದಾನಕ್ಕೋಸ್ಕರ ಹೊರಗಡೆ ಬಂದಿರಲಿಲ್ಲ. ಅದು ಬಿಟ್ಬಿಟ್ಟಿದ್ದೀನಿ ನಾನು, ಬೇಡ ಪಾಲಿಟಿಕ್ಸ್ ಅಂತ. ಅದಕ್ಕೋಸ್ಕರ ಅಷ್ಟೇ, ಅದನ್ನು ಬಿಟ್ಟು ಇವತ್ತು ವೋಟ್ ಮಾಡೋದು ಮುಖ್ಯ. ಅದಕ್ಕೆ ಇವತ್ತು ವೋಟ್ ಮಾಡಬೇಕು ಅಂತ ಬಂದಿದ್ದೀನಿ. ಬಾಕಿ ಇವತ್ತು ಅವ್ರ ದಿನ, ಅವರು ಮಾತಾಡ್ತಾರೆ ಜೊತೆಗೆ. ವಾತಾವರಣ ಹೇಗಿದೆ ನಿಮ್ಮ ಕ್ಷೇತ್ರದಲ್ಲಿ? ಚೆನ್ನಾಗಿದೆ. ನಮಗೆ ಫೀಡ್ಬ್ಯಾಕ್ ಬಂದಿರೋ ಚೆನ್ನಾಗಿದೆ. ಅವರು ಚೆನ್ನಾಗಿ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲ ನಮ್ಮ ಮೇನ್ ಉದ್ದೇಶ ಏನು ಅಂದರೆ ಸ್ವಲ್ಪ ಈ ರಾಜಕೀಯದಲ್ಲಿ ಒಂದು ಸ್ವಲ್ಪ ಒಬ್ರನ್ನೊಬ್ಬರು ಇದು ಮಾಡೋದು ಟೀಕ್ಸೋದು ಬಿಟ್ಟು ಒಂದು ಕ್ಲೀನ್ ಇದು ಶುರು ಮಾಡೋಣ ಅಂತ ನಮ್ಮ ಇದು. ಅದ್ರ ನಾವು ಶುರು ಮಾಡಿದ್ದಾರೆ ಆಗಲೇ, ಅದೇ ರೀತಿ ಮುಂದುವರಿಲಿ ಅಂತ ನಾನು ಭಾವಿಸ್ತೀನಿ.